ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಬಹಳ ಆಳವಾದ ವಿಷಯದ ಬಗ್ಗೆ ಮಾತಾಡೋಣ. ವಿಷಯ ದುರಾಸೆ. ಈ ಒಂದು ಸಣ್ಣ ಪದ ನಮ್ಮನ್ನು ಹೇಗೆ ಪಾಪದ ಕಡೆಗೆ ತಳ್ಳುತ್ತೆ ಅನ್ನೋದನ್ನ ಆದಮನ ಕಥೆಯ ಮೂಲಕ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ನಮ್ಮತ್ರ ಇದಕ್ಕಾಗಿ ಬೈಬಲ್ ಆಧಾರಿತ ಒಂದು ವಿಶ್ಲೇಷಣೆ ಇದೆ. ಹೌದು, ಇದು ಕೇವಲ ಒಂದು ಹಳೆಯ ಕಥೆ ಅಲ್ಲ. ಇದರಲ್ಲಿ ದುರಾಸೆ, ಪಾಪ, ಪ್ರೀತಿ ಮತ್ತೆ ವಿಧಿ ಅಂತೀವಲ್ಲ, ಡೆಸ್ಟಿನಿ, ಇವುಗಳ ನಡುವೆ ಇರುವ ಸಂಬಂಧವನ್ನು ಬಿಡಿಸಿ ನೋಡೋಣ. ನಮ್ಮ ಆಯ್ಕೆಗಳು ನಿಜವಾಗ್ಲೂ ನಮ್ಮವೇನಾ ಅಥವಾ ಎಲ್ಲ ಮೊದಲೇ ನಿರ್ಧಾರ ಆಗಿದೆಯಾ? ಈ ಥರದ ದೊಡ್ಡ ಪ್ರಶ್ನೆಗಳಿಗೂ ಉತ್ತರ ಸಿಗಬಹುದು. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ನಮ್ಮ ಮುಂದಿರೋ ಈ ವಿಶ್ಲೇಷಣೆ ಶುರುವಾಗೋದೇ ಯಾಕೋಬ 1:15ರಿಂದ. ಅದು ಹೇಳುತ್ತೆ, ದುರಾಸೆಯು ಗರ್ಭಧರಿಸಿ ಪಾಪವನ್ನು ಹೆರುತ್ತದೆ ಮತ್ತು ಪಾಪವು ಪಕ್ವವಾದಾಗ ಮರಣವನ್ನು ಉಂಟುಮಾಡುತ್ತದೆ. ಅಬ್ಬಾ, ಇದು ಕೇಳೋಕೆ ಎಷ್ಟು ನೇರವಾಗಿದೆ ಅಲ್ವಾ? ಅಂದ್ರೆ ಒಂದು ಸಣ್ಣ ಆಸೆ ಅದು ಮನಸ್ಸಲ್ಲಿ ಹುಟ್ಟಿ ಬೆಳೆದು ನಮ್ಮನ್ನೇ ನಾಶ ಮಾಡುತ್ತೆ ಅಂತನಾ? ಖಂಡಿತ, ನೀವು ಹೇಳಿದ್ ಸರಿ. ಇಲ್ಲಿ ದುರಾಸೆ ಅಂದ್ರೆ ಕೇವಲ ಹಣದ ಆಸೆ ಅಂತಲ್ಲ. ಯಾವುದೇ ಒಂದು ಬಯಕೆ ಅದು ದೇವರ ಆಜ್ಞೆಯನ್ನ ಮೀರುವಷ್ಟು ತೀವ್ರವಾದಾಗ ಅದು ದುರಾಸೆ ಆಗತ್ತೆ. ಅದೇ ಪಾಪದ ಮೊದಲು ಹೆಜ್ಜೆ. ಈ ವಿಶ್ಲೇಷಣೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಹೋಲಿಕೆ ಇದೆ. ಆದಾಮ್ ಪಾಪ ಮಾಡಿದ ಮೇಲೆ ಭೂಮಿಗೆ ಶಾಪ ತಟ್ಟತ್ತೆ, ಅದರಿಂದ ಮುಳ್ಳುಗಿಡಗಳು ಬೆಳೆಯತ್ತೆ ಅಂತ ಇದೆ. ಅದೇ ರೀತಿ ಮನುಷ್ಯನ ಮಣ್ಣಿನ ದೇಹದಿಂದಲೋ ಕೆಲವು ಆಸೆಗಳು ಹುಟ್ಟುಕೊಳ್ತವೆ ಅಂತ. ಇದನ್ನ ಶಾರೀರಿಕ ಹಂಬಲಗಳು ಅಂತ ಕರೆದಿದ್ದಾರೆ. ಹೌದು, ಇಲ್ಲಿ ಒಂದು ಬಹಳ ಮುಖ್ಯವಾದ ಅಂಶವನ್ನು ನಾವು ಗಮನಿಸಬೇಕು. ಈ ಶಾರೀರಿಕ ಹಂಬಲಗಳು ಅಂದ್ರೆ ಹಸಿವು, ನಿದ್ರೆ, ಈ ಥರದ ಬಯಕೆಗಳು, ಅವು ತಾವಾಗಿಯೇ ಪಾಪ ಅಲ್ಲ. ಅವು ನಮ್ಮ ದೇಹದ ಒಂದು ಸಹಜವಾದ ಭಾಗ. ಹಾಗಾದ್ರೆ ಸಮಸ್ಯೆ ಶುರುವಾಗುವುದೆಲ್ಲಿಂದ? ಈ ಸಹಜವಾದ ಆಸೆಗಳೇ ಪಾಪಕ್ಕೆ ಹೇಗೆ ಕಾರಣವಾಗತ್ತೆ? ಸಮಸ್ಯೆ ಇರೋದು ಅವುಗಳ ತೀವ್ರತೆಯಲ್ಲಿ. ಆ ಬಯಕೆಗಳು ದೇವರ ಮಾತನ್ನ, ದೇವರ ನಿಯಮವನ್ನ ಮೀರುವಷ್ಟು ಸ್ಟ್ರಾಂಗ್ ಆದಾಗ ಆಗ ಅವು ದುರಾಸೆಯಾಗಿ ಬದಲಾಗತ್ತೆ. ಉದಾಹರಣೆಗೆ, ಊಟ ಮಾಡೋದು ಸಹಜ ಬಯಕೆ, ಆದರೆ ಇನ್ನೊಬ್ಬರ ಹತ್ರ ಇರೋದನ್ನ ಕಿಸಿದು ತಿನ್ಬೇಕು ಅನ್ನೋಷ್ಟು ಹಸಿವಾದ್ರೆ ಅದು ದುರಾಸೆ. ಆಗಲೇ ಅದು ಪಾಪದ ಕಡೆಗೆ ನಮ್ಮನ್ನ ಸೆಳೆಯುತ್ತೆ. ಇದು ಎಲ್ಲರ ಜೀವನದಲ್ಲೂ ನಡೆಯೋ ಥರನೇ ಇದೆ. ಹಾಗಾದ್ರೆ ನಮ್ಮಲ್ಲೇ ಹುಟ್ಟೋ ಈ ತೀವ್ರವಾದ ಆಸೆಗಳನ್ನ ಎದುರಿಸೋದು ಹೇಗೆ? ಇದು ಅಸಾಧ್ಯದ ಥರ ಕಾಣಿಸುತ್ತಲ್ಲ. ಇಲ್ಲಿಯೇ ಸ್ವತಂತ್ರ ಇಚ್ಛೆ ಅಂದ್ರೆ ಫ್ರೀ ವಿಲ್ ಮತ್ತೆ ಪವಿತ್ರಾತ್ಮನ ಪಾತ್ರ ಬರುತ್ತೆ ಅಂತ ಈ ವಿಶ್ಲೇಷಣೆ ಹೇಳುತ್ತೆ. ನಮ್ಮ ದೇಹದಿಂದ ದುರಾಸೆ ಹುಟ್ಟಬಹುದು, ಆದರೆ ನಮ್ಮ ಮನಸ್ಸು, ನಮ್ಮ ಇಚ್ಛೆ ಅದನ್ನ ಒಪ್ಕೊಳ್ಳೋದಿದ್ರೆ ಆ ದುರಾಸೆ ಪಾಪ ಆಗಿ ಬದಲಾಗಲ್ಲ. ಅದಕ್ಕೆ ಪವಿತ್ರಾತ್ಮನ ಸಹಾಯ ಬೇಕು. ಬೇಸಿಕಲಿ ಒಂದು ಸಿಂಪಲ್ ಫಾರ್ಮುಲಾ ಇದೆ. ಪ್ರೀತಿ ದುರಾಸೆಯನ್ನು ಹೊರಹಾಕುತ್ತೆ. ದೇವರ ಪ್ರೀತಿಯನ್ನು ನಾವು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಾಗ ನಮ್ಮ ಹೃದಯದಲ್ಲಿ ದುರಾಸೆಗೆ ಜಾಗವೇ ಇರೋದಿಲ್ಲ. ಇದಕ್ಕೊಂದು ಅದ್ಭುತ ಉದಾಹರಣೆಯನ್ನು ಕೊಟ್ಟಿದ್ದಾರಲ್ವಾ, ಯೇಸುವಿನ ಬಗ್ಗೆ. ಖಂಡಿತ. ಎರಡನೇ ದೇವರ ವ್ಯಕ್ತಿತ್ವ ಅಂದ್ರೆ ಯೇಸು ಕೂಡ ಶಾಪಗ್ರಸ್ತ ಮಾನವ ದೇಹವನ್ನೇ ಧರಿಸಿದ್ರು. ಅಂದ್ರೆ ನಮ್ಮ ಹಾಗೆ ಅವರಿಗೂ ಹಸಿವು, ನೋವು, ದುಃಖ ಎಲ್ಲ ಇತ್ತು. ಸೈತಾನ ಅವರನ್ನು ಎಷ್ಟೋ ಸಲ ಪ್ರಲೋಭನೆಗೆ ಒಳಪಡಿಸಿದ. ಆದರೂ ಅವರು ಒಮ್ಮೆಯೂ ಪಾಪ ಮಾಡಲಿಲ್ಲ. ಯಾಕಂದ್ರೆ ದೇವರ ಮೇಲಿನ ಅವರ ಪ್ರೀತಿ ಆ ಎಲ್ಲ ದುರಾಸೆಗಳಿಗಿಂತ ಬಲವಾಗಿತ್ತು. ಓಕೆ, ಈ ದುರಾಸೆ ವಿಷಯ ಮಾತಾಡ್ತಾ ಇದ್ರೆ ಆದಾಮನ ಕಥೆನೇ ನೆನಪಾಗುತ್ತೆ. ನಾವೆಲ್ಲ ಕೇಳಿಲೋ ಹಾಗೆ ಒಂದು ಹಣ್ಣು, ಒಂದು ಹಾವು, ಎಲ್ಲವೂ ತಪ್ಪಾಯ್ತು. ಆದ್ರೆ ನಮ್ಮ ಮುಂದಿರೋ ಈ ವಿಶ್ಲೇಷಣೆ ಪ್ರಕಾರ ಆ ಹಣ್ಣು ತಿಂದಿದ್ದು ಅಸಲಿ ಪಾಪವೇ ಅಲ್ಲವಂತೆ. ಹೌದು, ಇದು ಈ ವಿಶ್ಲೇಷಣೆಯ ಅತ್ಯಂತ ಮುಖ್ಯವಾದ ಒಳನೋಟ. ಆದಾಮನ ನಿಜವಾದ ಪಾಪ ಅವನು ದೇವರಿಗಿಂತ ಹೆಚ್ಚಾಗಿ ತನ್ನ ಹೆಂಡತಿ ಹವ್ವಳನ್ನು ಪ್ರೀತಿಸಿದ್ದು. ಒಂದು ನಿಮಿಷ, ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ತನ್ನ ಹೆಂಡತಿಯನ್ನ ಪ್ರೀತಿಸೋದು ಹೇಗೆ ಪಾಪ ಆಗತ್ತೆ? ದಯವಿಟ್ಟು ಇದನ್ನ ಸ್ವಲ್ಪ ವಿವರಿಸಿ. ಒಳ್ಳೆ ಪ್ರಶ್ನೆ. ನೋಡಿ, ಇಲ್ಲಿ ಪ್ರೀತಿಸೋದು ತಪ್ಪಲ್ಲ, ಆದ್ರೆ ಆ ಪ್ರೀತಿ ಆರಾಧನೆಯ ಮಟ್ಟಕ್ಕೆ ಹೋದಾಗ ಅದು ವಿಗ್ರಹಾರಾಧನೆಯಾಗತ್ತೆ. ದೇವರು ಆದಾಮನ ಜೀವನದ ಕೇಂದ್ರ ಆಗಿರಬೇಕಿತ್ತು, ಆದರೆ ಹವ್ವಳು ಅವನ ಪಾಲಿಗೆ ಕೇಂದ್ರ ಬಿಂದುವಾದಳು, ಒಂದು ವಿಗ್ರಹವಾದಳು. ಅವಳಿಲ್ಲದೆ ಬದುಕೋದಕ್ಕಿಂತ ಅವಳ ಜೊತೆ ಸಾಯೋದನ್ನೇ ಅವನು ಆಯ್ಕೆ ಮಾಡಿಕೊಂಡ. ಓ ಹಾಗೆ. ಹೌದು. ಹವ್ವ ಹಣ್ಣು ತಂದು ಕೊಟ್ಟಾಗ ದೇವರ ಆಜ್ಞೆ ಮುರಿಯಬಾರದು ಅಂತ ಹೇಳೋ ಬದಲು ನೀನು ಇಲ್ಲದಿದ್ರೆ ನಾನು ಇರಲಾರೆ ಅನ್ನೋ ಭಾವನೆಯಿಂದ ಅವಳ ಮಾತನ್ನ ಕೇಳಿದ. ಇದು ದೇವರ ಮೊದಲ ಆಜ್ಞೆಯಾದ ನನ್ನನ್ನು ಬಿಟ್ಟು ಬೇರೆ ದೇವರುಗಳು ನಿನಗಿರಬಾರದು ಅನ್ನೋದರ ಸ್ಪಷ್ಟ ಉಲ್ಲಂಘನೆ. ಓ, ಈಗ ಅರ್ಥವಾಯ್ತು.
ಅಂದ್ರೆ ಆ ನಿಷೇಧಿತ ಹಣ್ಣಿನ ಪರೀಕ್ಷೆ ಅವನ ಹೃದಯದಲ್ಲಿ ನಿಜವಾಗಿ ಏನಿದೆ ಅಂತ ಹೊರಗೆ ಹಾಕೋ ಒಂದು ಲಿಟ್ಮಸ್ ಟೆಸ್ಟ್ ಥರ ಆಯ್ತು. ಅವನಿಗೆ ಮೊದ್ಲೇ ಈ ದುರಾಸೆ ಇತ್ತು, ಆ ಹಣ್ಣು ಅದನ್ನ ಜಗಜ್ಜಾಹಿರ್ ಮಾಡ್ತು ಅಷ್ಟೇ. ಹಾಗಾದ್ರೆ ಅವನಿಗೆ ತನ್ನ ಈ ತಪ್ಪಿನ ಅರಿವಿರ್ಲಿಲ್ವಾ? ನಿಖರವಾಗಿ ಅದೇ ಪಾಯಿಂಟ್. ಆ ಪರೀಕ್ಷೆ ಇಲ್ಲದಿದ್ರೆ ಅವನು ತನ್ನ ಪಾಪವನ್ನ ಅರಿಯುತ್ತಲೇ ಇರಲಿಲ್ಲ, ಅದನ್ನ ಬಿಡೋಕೂ ಆಗ್ತಿರ್ಲಿಲ್ಲ. ಅವನ ದೊಡ್ಡ ಸಮಸ್ಯೆ ಏನಂದ್ರೆ ಅವನಿಗೆ ದೇವರ ಪ್ರೀತಿಯ ಆಳವಾದ ಅರಿವೇ ಇರಲಿಲ್ಲ. ದೇವರು ತನ್ನನ್ನು ಎಷ್ಟು ಪ್ರೀತಿಸ್ತಾರೆ ಅನ್ನೋ ಸಂಪೂರ್ಣ ನಂಬಿಕೆ ಇದ್ದಿದ್ರೆ ಅವನು ಹವ್ವ ಕೊಟ್ಟ ಹಣ್ಣನ್ನ ಧೈರ್ಯವಾಗಿ ನಿರಾಕರಿಸುತ್ತಿದ್ದ. ಸರಿ, ಆದಾಮ್ನಿಗೆ ದೇವರ ಪ್ರೀತಿಯ ಅರಿವಿರ್ಲಿಲ್ಲ, ಹಾಗಾಗಿ ಪಾಪ ಮಾಡ್ದ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಬರುತ್ತೆ. ಸರ್ವಜ್ಞಾನಿ ದೇವರಿಗೆ ಇದೆಲ್ಲ ಗೊತ್ತಿರ್ಲಿಲ್ವಾ? ಆದಾಮ್ ಹೀಗ್ ಮಾಡ್ತಾನೆ ಅಂತ ಮೊದಲೇ ತಿಳಿದಿದ್ಲೇ ದೇವ್ರು ಯಾಕೆ ಅವನ್ನ ತಡಿಲಿಲ್ಲ? ಇದು ನಮ್ಮನ್ನ ವಿಧಿ ಅಥವಾ ಪೂರ್ವ ನಿರ್ಧಾರ ಅನ್ನೋ ವಿಷಯಕ್ಕೆ ತಗೊಂಡೋಗುತ್ತೆ. ಹೌದು, ಅದನ್ನೇ ದೇವತಾಶಾಸ್ತ್ರದಲ್ಲಿ ಪೂರ್ವ ನಿರ್ಧಾರ ಅಥವಾ ಪ್ರಿಡೆಸ್ಟಿನೇಷನ್ ಅಂತ ಕರೆಯೋದು. ನಮ್ಮ ಮುಂದಿರೋ ವಿಶ್ಲೇಷಣೆ ಪ್ರಕಾರ ದೇವರು ಆದಾಮನ ಪತನದ ಬಗ್ಗೆ ಸೃಷ್ಟಿಗಿಂತ ಮುಂಚೆಯೇ ತಿಳಿದಿದ್ರು. ಅಷ್ಟೇ ಅಲ್ಲ, ಶಿಲುಬೆಯ ಮೂಲಕ ಮನುಕುಲದ ವಿಮೋಚನೆಯನ್ನು ಆಗಲೇ ಪ್ಲಾನ್ ಮಾಡಿದ್ರು. ಹಾಗಾದ್ರೆ ಆದಾಮನಿಗೆ ನಿಜವಾದ ಆಯ್ಕೆಯೇ ಇರ್ಲಿಲ್ವಾ? ಎಲ್ಲ ಮೊದಲೇ ಫಿಕ್ಸ್ ಆಗಿತ್ತಾ? ಇದು ಒಂದು ರೀತಿ ಡೈರೆಕ್ಟರ್ಗೆ ಕಥೆಯ ಅಂತ್ಯ ಮೊದಲೇ ಗೊತ್ತಿರೋ ನಾಟಕದ ತರ ಕೇಳಿಸ್ತಾ ಇದೆ. ಇದರಲ್ಲಿ ಆದಾಮನ ತಪ್ಪೇನು? ಇದು ಬಹಳ ಸಹಜವಾದ ಪ್ರಶ್ನೆ. ಆದರೆ ಇಲ್ಲಿಯೇ ನಾವು ದೇವರ ಸ್ವಭಾವವನ್ನ ಅರ್ಥ ಮಾಡ್ಕೊಳ್ಬೇಕು. ದೇವರು ಪ್ರೀತಿ ಮತ್ತು ನ್ಯಾಯದ ದೇವರು. ಅವರು ಪಾಲಿಸಲಾಗದ ಆಜ್ಞೆಗಳನ್ನ ಎಂದಿಗೂ ಕೊಡೋದಿಲ್ಲ. ಆದಾಮನಿಗೆ ಆ ಪರೀಕ್ಷೆಯನ್ನ ಎದುರಿಸಲು ಬೇಕಾದಷ್ಟು ಪ್ರೀತಿ, ಜ್ಞಾನ, ಸಾಮರ್ಥ್ಯ ಎಲ್ಲವನ್ನೂ ದೇವರು ಕೊಟ್ಟಿದ್ರು. ಅವನು ಬಯಸಿದ್ರೆ ದೇವರ ಅನುಗ್ರಹದಿಂದ ಆ ಪರೀಕ್ಷೆಯಲ್ಲಿ ಗೆಲ್ಲಬಹುದಿತ್ತು. ಆಯ್ಕೆ ಪೂರ್ತಿಯಾಗಿ ಅವನದೇ. ಆದ್ರೆ ದೇವರಿಗೆ ರಿಸಲ್ಟ್ ಮೊದಲೇ ಗೊತ್ತಿತ್ತು. ಈ ದ್ವಂದ್ವವನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇದನ್ನ ಹೀಗೆ ಯೋಚಿಸಬಹುದು. ಒಬ್ಬ ಗ್ರ್ಯಾಂಡ್ ಮಾಸ್ಟರ್ ಚೆಸ್ ಆಟಗಾರನನ್ನ ಕಲ್ಪಿಸಿಕೊಳ್ಳಿ. ಆತ ತನ್ನ ಎದುರಾಳಿಯ ಎಲ್ಲ ಸಂಭವನೀಯ ನಡೆಗಳನ್ನ ಊಹಿಸಬಲ್ಲ. ಎದುರಾಳಿ ಯಾವ ಕಾಯಿ ಚಲಿಸಿದ್ರೂ ಅದರ ಮುಂದಿನ 10 ನಡೆಗಳು ಮತ್ತೆ ಫೈನಲ್ ರಿಸಲ್ಟ್ ಅವನಿಗೆ ಗೊತ್ತಿರುತ್ತೆ. ಹಾಗಂತ ಎದುರಾಳಿ ತನ್ನ ಇಚ್ಛೆಯಿಂದ ಆಡ್ತಿಲ್ವಾ? ಖಂಡಿತ ಆಡ್ತಿದ್ದಾನೆ. ಹೌದು, ಪ್ರತಿ ನಡೆಯ ಆಯ್ಕೆಯೂ ಅವನದೇ. ಅದೇ ಆಟದ ಸಂಪೂರ್ಣ ಅರಿವಿರೋ ಗ್ರ್ಯಾಂಡ್ ಮಾಸ್ಟರ್ಗೆ ಫಲಿತಾಂಶ ಮೊದಲೇ ಗೊತ್ತಿರುತ್ತೆ. ದೇವರ ಸರ್ವಜ್ಞಾನವೂ ಹಾಗೆ. ನಮ್ಮ ಆಯ್ಕೆಗಳು ನಮ್ಮವೇ, ಆದರೆ ಆ ಆಯ್ಕೆಗಳ ಪರಿಣಾಮವನ್ನ ದೇವರು ಕಾಲವನ್ನ ಮೀರಿ ಮೊದಲೇ ತಿಳಿದಿರುತ್ತಾರೆ. ವಾವ್, ಇದು ಅದ್ಭುತವಾದ ಹೋಲಿಕೆ. ಆಟಗಾರನಿಗೆ ಆಡೋ ಸ್ವಾತಂತ್ರ್ಯ ಇದೆ, ಆದ್ರೆ ಆಟದ ಜ್ಞಾನ ಇರೋ ಗ್ರ್ಯಾಂಡ್ ಮಾಸ್ಟರ್ಗೆ ರಿಸಲ್ಟ್ ಗೊತ್ತಿರುತ್ತೆ. ಇದು ಸ್ವಲ್ಪ ಮಟ್ಟಿಗೆ ಗೊಂದಲವನ್ನ ಪರಿಹರಿಸುತ್ತೆ. ಹಾಗಾದ್ರೆ ದೇವರು ಈ ಪತನಕ್ಕೆ ಯಾಕೆ ಅವಕಾಶ ಕೊಟ್ರು? ಈ ವಿಶ್ಲೇಷಣೆ ಪ್ರಕಾರ ಅದಕ್ಕೆ ಕೆಲವು ಕಾರಣಗಳಿವೆ. 1, ಪಾಪದ ಕೆಟ್ಟತನ ಎಷ್ಟು ಭಯಾನಕ ಅಂತ ಇಡೀ ಸೃಷ್ಟಿಗೆ ತೋರಿಸೋಕ್ಕೆ. 2, ತಮ್ಮ ಅಪಾರವಾದ ಪ್ರೀತಿ ಮತ್ತು ಕ್ಷಮೆಯನ್ನ ಶಿಲುಬೆಯ ಮೂಲಕ ಪ್ರದರ್ಶಿಸೋಕ್ಕೆ. ಮತ್ತು 3, ಸೃಷ್ಟಿಯನ್ನ ಕೇವಲ ಮೊದಲಿನ ಸ್ಥಿತಿಗೆ ತರೋದಲ್ಲ, ಅದಕ್ಕಿಂತ ಉನ್ನತವಾದ ಪರಿಪೂರ್ಣ ಸ್ಥಿತಿಗೆ ಕೊಂಡೊಯ್ಯೋಕ್ಕೆ. ಸೊ ಆದಾಮನ ಪತನ ದೇವರ ಈ ದೊಡ್ಡ ಯೋಜನೆಯ ಒಂದು ಭಾಗವಾಗಿತ್ತು. ಸರಿ, ಮೊದಲ ಆದಾಮ ವಿಫಲನಾದ. ಹಾಗಾದ್ರೆ ದೇವರ ಯೋಜನೆ ಅಲ್ಲಿಗೆ ಮುಗೀತಾ? ಅಥವಾ ಈ ಚೆಸ್ ಆಟದಲ್ಲಿ ಇನ್ನೊಂದು ನಡೆಯಿತ್ತಾ? ನಮ್ಮ ಮೂಲಗಳಲ್ಲಿ ಕೊನೆಯ ಆದಾಮ ಅಂತ ಒಂದು ಪ್ರಸ್ತಾಪ ಬರುತ್ತೆ. ಖಂಡಿತ, ದೇವರ ಯೋಜನೆ ಅಲ್ಲಿಗೆ ಮುಗಿಯಲಿಲ್ಲ. ಕೊನೆಯ ಆದಾಮ ಅಂದ್ರೆ ಯೇಸು. ಮೊದಲ ಆದಾಮ ಮತ್ತು ಕೊನೆಯ ಆದಾಮನ ನಡುವೆ ಸ್ಪಷ್ಟವಾದ ವ್ಯತ್ಯಾಸಗಳಿವೆ. ಇಬ್ಬರೂ ಮಾನವದೇಹ ಹೊಂದಿದ್ರು, ಇಬ್ಬರೂ ಪ್ರಲೋಭನೆಗಳನ್ನ ಎದುರಿಸಿದ್ರು. ಆದರೆ ಮೊದಲ ಆದಾಮ ಎಲ್ಲವೂ ಪರ್ಫೆಕ್ಟ್ ಆಗಿದ್ದ ಏದೇನ್ ತೋಟದಲ್ಲಿ ಒಂದು ಸಣ್ಣ ಪರೀಕ್ಷೆಯಲ್ಲಿ ಸೋತ. ಕೊನೆಯ ಆದಾಮನಾದ ಯೇಸು ಶಾಪಗ್ರಸ್ತವಾಗಿದ್ದ ಈ ಲೋಕದಲ್ಲಿ, ಮರುಭೂಮಿಯಲ್ಲಿ ಅತಿ ಕಠಿಣವಾದ ಪ್ರಲೋಭನೆಗಳನ್ನ ಗೆದ್ರು. ಇದರ ಪರಿಣಾಮ ಏನಾಯ್ತು? ಮೊದಲ ಆದಾಮನ ಸೋಲು ಮತ್ತು ಕೊನೆಯ ಆದಾಮನ ಗೆಲುವಿನಿಂದಾದ ಬದಲಾವಣೆಯೇನು? ಮೊದಲ ಆದಾಮ ಸೈತಾನ್ನ ಮಾತನ್ನ ಕೇಳಿ ಅವನಿಗೆ ಅಧೀನನಾದ. ಇದರಿಂದ ದೇವರು ತನ್ಗೆ ಕೊಟ್ಟಿದ್ದ ಭೂಮಿಯ ಮೇಲಿನ ಅಧಿಕಾರವನ್ನ ಅವನು ಸೈತಾನಿನ್ ಕೊಟ್ಟ ಹಾಗಾಯಿತು. ಆದರೆ ಕೊನೆಯ ಆದಾಮ ಸೈತಾನನ ಎಲ್ಲಾ ಪ್ರಲೋಭನೆಗಳನ್ನ ತಿರಸ್ಕರಿಸಿ ದೇವರಿಗೆ ಸಂಪೂರ್ಣವಾಗಿ ವಿಧೇಯನಾದ. ಆ ಮೂಲಕ ಸೈತಾನನಿಂದ ಅಧಿಕಾರವನ್ನ ಮರಳಿ ಪಡೆದು ಭೂಮಿಯ ಮೇಲೆ ದೇವರ ಆಳ್ವಿಕೆಯನ್ನ ಪುನಃಸ್ಥಾಪಿಸಿದ. ಈ ಇಡೀ ಪ್ಲಾನ್ನಲ್ಲಿ ಸೈತಾನನ ಪಾತ್ರವೇನು? ದೇವರ ಈ ಮಾಸ್ಟರ್ ಪ್ಲಾನ್ ಅವನಿಗೆ ಅರ್ಥವಾಗಿರ್ಲಿಲ್ವಾ? ಇದು ದೇವರ ಯೋಜನೆಯಲ್ಲಿದ್ದ ಒಂದು ಅದ್ಭುತ ರಹಸ್ಯ. ಸೈತಾನ ಆದಾಮನನ್ನ ಮೋಸ ಮಾಡಿ ಭೂಮಿಯ ಮೇಲೆ ಹಿಡಿತ ಸಾಧಿಸಿದ.
ಆದರೆ ದೇವರು ಸ್ತ್ರೀಯ ಸಂತಾನ ಅಂದ್ರೆ ಯೇಸು ಅವರ ಮೂಲಕ ವಿಮೋಚನೆ ತರುತ್ತಾರೆ ಮತ್ತೆ ಆ ಸಂತಾನವೇ ಶಿಲುಬೆಯಲ್ಲಿ ಸತ್ತು ತನ್ನನ್ನು ಸೋಲಿಸುತ್ತೆ ಅನ್ನೋ ಸತ್ಯ ಅವನಿಗೆ ತಿಳಿದಿರಲಿಲ್ಲ. ಸೈತಾನನ ದೃಷ್ಟಿಯಲ್ಲಿ ಯೇಸುವನ್ನ ಶಿಲುಬೆಗೆ ಏರಿಸಿದ್ದು ಅವನ ಅತಿದೊಡ್ಡ ವಿಜಯ. ಆದ್ರೆ ವಾಸ್ತವದಲ್ಲಿ ಅದು ಅವನ ಅತಿದೊಡ್ಡ ಪ್ರಮಾದವಾಯಿತು. ಎಕ್ಸಾಕ್ಟ್ಲಿ. ಸೈತಾನ ಯೇಸುವನ್ನ ಶಿಲುಬೆಗೆ ಏರಿಸಿದ್ದು ತನ್ನ ಕಾಲ ಮೇಲೆ ತಾನೇ ಕೊಡ್ಲಿ ಹಾಕ್ಕೊಂಡ ಹಾಗೆ. ಯಾಕಂದ್ರೆ ಯೇಸುವಿನ ಮರಣ ಮತ್ತು ಪುನರುತ್ಥಾನವೇ ದೇವರ ವಿಮೋಚನಾ ಯೋಜನೆಯನ್ನ ಪೂರ್ಣಗೊಳಿಸೋ ಅಂತಿಮ ನಡೆಯಾಗಿತ್ತು. ಈ ಮಹಾಯೋಜನೆ, ಆದಾಮನ ಪತನ, ಶಿಲುಬೆ, ಕೊನೆಯ ಆದಾಮನ ಜಯ, ಇದೆಲ್ಲದರ ಅಂತಿಮ ಗುರಿಯೇನು? ದೇವರು ಕೊನೆಗೆ ಏನನ್ನ ಸಾಧಿಸಲು ಬಯಸುತ್ತಿದ್ದಾರೆ? ಸೃಷ್ಟಿಯ ಅಂತಿಮ ಪೂರ್ಣತೆ. ನಮ್ಮ ಮುಂದಿರೋ ಈ ವಿಶ್ಲೇಷಣೆ ಹೇಳೋ ಹಾಗೆ ಇದರ ಅಂತಿಮ ಗುರಿ ಸಮಯ ಮತ್ತು ಸ್ಥಳದಿಂದ ಪಾಪವನ್ನ ಸಂಪೂರ್ಣವಾಗಿ ನಾಶ ಮಾಡೋದು ಮತ್ತೆ ಸೃಷ್ಟಿಗರು ಅಂದ್ರೆ ಮನುಷ್ಯರು, ದೇವದೂತರು ಮತ್ತೆ ಪಾಪ ಮಾಡದಂತಹ ಒಂದು ಪರಿಪೂರ್ಣ ಸ್ಥಿತಿಯನ್ನು ತಲುಪೋದು. ಅದೇ ನಿಜವಾದ ಶಾಶ್ವತ ಜೀವನ. ಹಾಗಾದ್ರೆ ಇವತ್ತಿನ ಈ ಇಡೀ ಚರ್ಚೆಯ ಸಾರಾಂಶವನ್ನ ಹೀಗೆ ಹೇಳ್ಬಹುದಾ? ದುರಾಸೆ ಅನ್ನೋದು ಒಂದು ಸಣ್ಣ ಬೀಜದ ಥರ ಶುರುವಾಗಿ ಪಾಪ ಅನ್ನೋ ಮರವಾಗುತ್ತೆ. ಆದ್ರೆ ಅದನ್ನ ಬೇರು ಸಮೇತ ಕಿತ್ತೋಕೋ ಶಕ್ತಿ ಇರೋದು ದೇವರ ಪ್ರೀತಿಗೆ ಮಾತ್ರ. ಆದಾಮನ ಕಥೆ ಕೇವಲ ಒಬ್ಬ ವ್ಯಕ್ತಿಯ ಪತನದ ಕಥೆಯಲ್ಲ, ಬದಲಿಗೆ ಅದು ದೇವರ ಒಂದು ಬೃಹತ್ ಯೋಜನೆಯ ಒಂದು ಭಾಗ. ಹೌದು, ನೀವು ಹೇಳಿದ್ದು ಸಂಪೂರ್ಣವಾಗಿ ಸರಿ. ಮತ್ತು ಅಂತಿಮವಾಗಿ ಈ ಮಾತನ್ನ ನೆನಪಿನಲ್ಲಿಡಬೇಕು. ದೇವರ ಪ್ರೀತಿಯನ್ನ ಮೊದಲು ಅರಿತಾಗ ಮಾತ್ರ ಮನುಷ್ಯರೂ ದೇವರನ್ನ ಪ್ರೀತಿಸಲು ಮತ್ತು ಅವರ ಆಜ್ಞೆಗಳನ್ನ ಪಾಲಿಸಲು ಸಾಧ್ಯ. ಬೈಬಲ್ ಹೇಳೋ ಹಾಗೆ ನಾವು ಪ್ರೀತಿಸುವುದಕ್ಕೆ ಕಾರಣ ಆತನು ಮೊದಲು ನಮ್ಮನ್ನು ಪ್ರೀತಿಸಿದನು. ನಮ್ಮ ಪ್ರೀತಿ ದೇವರ ಪ್ರೀತಿಗೆ ಕೇವಲ ಒಂದು ಪ್ರತಿಕ್ರಿಯೆ ಅಷ್ಟೇ. ನಮ್ಮ ಈ ಆಳವಾದ ಚರ್ಚೆಯನ್ನ ಮುಗಿಸೋ ಮುಂಚೆ ಕೇಳುಗರಿಗೆ ಒಂದು ಆಲೋಚನೆಗಾಗಿ ಪ್ರಶ್ನೆಯನ್ನ ಬಿಟ್ಟೋಗೋಣ. ದೇವರ ಸರ್ವಜ್ಞಾನ ಮತ್ತು ನಮ್ಮ ಸ್ವತಂತ್ರ ಇಚ್ಛೆಯ ಈ ಚೆಸ್ ಆಟದಲ್ಲಿ ನಮ್ಮ ಆಯ್ಕೆಗಳು ನಿಜವಾಗಿಯೂ ಎಷ್ಟು ಮುಖ್ಯ? ನಮ್ಮ ಪ್ರತಿ ನಡೆಯೂ ಆ ಗ್ರ್ಯಾಂಡ್ ಮಾಸ್ಟರ್ಗೆ ಮೊದಲೇ ತಿಳಿದಿರುವಾಗ ನಾವು ಆಡುವ ಆಟಕ್ಕೆ ನಿಜವಾದ ಅರ್ಥವಿದೆಯಾ? ಈ ದೈವಿಕ ಯೋಜನೆಯಲ್ಲಿ ನಮ್ಮ ವೈಯಕ್ತಿಕ ಆಯ್ಕೆಯ ಪಾತ್ರ ಎಷ್ಟರ ಮಟ್ಟಿಗೆ ಇದೆ? ಇದರ ಬಗ್ಗೆ ಯೋಚಿಸ್ತೀರಿ? ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ.